ಅಮ್ಮ ಇನ್ನೊಂದೆರಡು ಕೊಡಾನೆ. ಬೇಸಿರೋ ಅಂದ್ರೆ ನಿನಗೆ ಭಾಳ ಇಷ್ಟ. ಅಪ್ಪ ಬಿಡಪ್ಪ ಸಾಕು ತಿನ್ಬೇಡ. ನಮ್ಮಪ್ಪ ಈ ಕಡ್ಲೆಕಾಯಿ ಬೇಯಿಸ್ಕೊಟ್ರಿ ಏನಿಲ್ಲ ಕಣ, ಸುಮ್ಮನೆ ತಿಂದುಬಿಡುತ್ತೆ. ಚೆನ್ನಾಗಿದೆ ಕಣ ಪಾಪ ಕಡ್ಲೆಕಾಯಿ. ಎಷ್ಟು ಚೆನ್ನಾಗಿದೆ, ಹಂಗೆ ತೊಂಬಿಟ್ಟಿದ್ದಂಗೆ ಇದ್ದಾವೆ. ಎಂತ ಚೆನ್ನಾಗಿ ಉಪ್ಪು ಹಾಕಿ ಬೇಯಿಸ್ಬಿಟ್ಟೈತೆ ಪ್ರೀತಮ್ಮ. ಅಂತ ಚೆನ್ನಾಗಿ ಇದ್ದಾವೆ. ಕಡ್ಲೆಕಾಯಿ ತಿಂದ್ರಿ ಇನ್ನೊಂದು ಎರಡು. ಹಸಿ ಏನಕ್ಕಿದ್ವಾ ಬೇಯಿಸ್ಬಿಟ್ಟೈತಿ. ನನಗೆ ಬೇಯಿಸಿರೋ ಕಡ್ಲೆಕಾಯಿ ಅಂದ್ರೆ ಭಾಳ ಇಷ್ಟ. ತಿಂದ್ರಿ ಪಾಪ ಇನ್ನೊಂದೆರಡ. ಬಾ ಅದಕ್ಕೆ ಬಾ ಕೂತ್ಕ ಬಾ, ಸಾಕು ಅಪ್ಪಗೆ ತಂದು ಕೊಡಬೇಡ. ಅಪ್ಪ ಏನಿಲ್ಲ ತಿಂತೈತೆ ಅನ್ಬೇಡ, ಕಡ್ಲೆಕಾಯಿ ಸಿಕ್ಬಿಟ್ರಿ. ಹುರಿದಿರೋ ಕಡ್ಲೆಕಾಯಿ, ಹಸಿ ಕಡ್ಲೆಕಾಯಿ, ಒಟ್ನಲ್ಲಿ ಕಡ್ಲೆಕಾಯಿ ಅಂದರೆ ಸಾಕು. ಸುಮ್ಮನೆ ತಿಂದು ಬಿಡುತ್ತೆ. ಏನು ತಿಂತೈತೆ ಹಂಗೇನೆ. ಬೇಯಿಸಿರೋವಂತೂ ಚೆನ್ನಾಗಿರೋ ಅದಕ್ಕೆ ಚೆನ್ನಾಗಿ ಬೇಯಿಸಿದ್ದೀರಾ ಕಡ್ಲೆಕಾಯ. ಮಾಮಗಿಷ್ಟ ಅಂತ ಹೇಳಿ ಬೇಯಿಸ್ದೆ. ಚೆನ್ನಾಗಿದೆ ಮಾಮ್, ಚೆನ್ನಾಗಿ ತಿಂತೈತೆ ಅದಕ್ಕೇನೆ. ಟೊಮ್ಟೊ ಇದ್ದಂಗೆ ಇದ್ದಾವೆ. ಕಡ್ಲೆಕಾಯಿ ಹಂಗೆ ಬೇಯಿಸಿರೋ ಹಿಂಗೆ ಇದ್ದಾವೆ. ಯಾತು ಹೋಗ್ಬಾಕೆ ಬೇಡ, ಇಂಥ ಕಡ್ಲೆಕಾಯಿ ಇದ್ಬಿಟ್ರೆ ತಿಂದು ಬಿಡ್ಬೋದು ಸುಮ್ಮನೆ. ಅಕ್ಕ ಬೇರೆ ಬಂದ್ಲು. ಅಕ್ಕ ಬಾರೆ, ಅಕ್ಕ ಬಾರೆ, ಪ್ರೇಮಕ್ಕ ಬಾಯಿಲಿ. ಏನು ಎಲ್ಲ ಕಡ್ಲೆಕಾಯಿ ತಿಂತಾ ಮಾತಾಡ್ತಾ ಕೂತ್ಕೊಂಡಿದ್ದೀರಾ? ಪ್ರೇಮ, ನಿನ್ನ ತಂಗಿ ಕಡ್ಲೆಕಾಯಿ ಬೇಯಿಸಿದ್ಲಾ, ತಿಂತ ಮಾತಾಡ್ತಾ ಕೂತ್ಕೊಂಡ್ವಿ. ಬಾ ಕೂತ್ಕ ಬಾ, ತಿನ್ನು ಬಾ ನೀನೊಂದೆರಡು. ಹೊರಗೆ ಕೂತ್ಕೊಂಡಿರ್ತೀರಲ್ವೇ ಯಾವಾಗ್ಲೂ? ಇಲ್ಲಿ ಹೊರಗೆ ಚೆನ್ನಾಗೈತಾ ನಮ್ಮ ಮನೆ ಹತ್ರ. ಬರೀ ಹಿಂಗೆ ಹೊರಗೆ ಕೂತ್ಕೊಂಡು ನಾವೆಲ್ಲ ಟೀ ಕುಡಿಯೋದು, ಹೊರಗೆ ಕೂತ್ಕೊಂಡು ಹಿಂಗೆ ಮಾತಾಡೋದು. ನಾವು ಯಾವಾಗಲೂ ಇವಾಗ ಒಂಥರ ನೆಮ್ಮದಿ ಆದಂಗೆ ಆಗೈತೆ ಪ್ರೇಮಕ್ಕ ಇವಾಗ. ಭಾಳ ಇವಾಗ ಒಂಥರ ನಮಗೆ ನೆಮ್ಮದಿ ಆದಂಗೆ ಆಗ್ಬಿಟ್ಟೈತಿ. ನಮ್ಮ ಚಿಕ್ಕಮ್ಮನ ಕಾಡ್ತಿಂದ ತಪ್ಪಿಸ್ಕೊಂಡು ಬಂದ್ವಲ್ಲ, ನೆಮ್ಮದಿಯಾಗಿದ್ದೀವಿ. ನಮ್ಮ ಅತ್ತೆ ಒಳ್ಳೊಳ್ಳೇದು ಮಾಡಿರ್ತಾರೆ, ಊಟ ಮಾಡಿಬಿಡ್ತೀವಿ. ಒಂಥರ ಏನೋ ನಮ್ಗೆ ಮನೆಗೆ ಬಂದಾಗಿಂದನೂ ನೆಮ್ಮದಿಯಾಗಿದ್ದೀವಿ. ಏನೋ ಒಂಥರ ಮನಸ್ಸೆಲ್ಲ ಅಗ್ರ ಆದಂಗೆ ಆಗೈತೆ. ನಮ್ಮ ಅತ್ತೆ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ಊಟ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ತಿನ್ನಮ್ಮ ಕಡ್ಲಾಗಿ ತಿನ್ನು, ಬುಲ್ ಚೆನ್ನಾಗಿದ್ದಾವೆ ತಿನ್ನು. ಬೇಯಿಸಿರೋ ಟೊಮ್ಟಿದ್ದಂಗೆ ಇದ್ದಾವೆ ಹಂಗೇನು. ತಿಂತೀನಿ, ನಾನಂತೂ ತಿಂದುಬಿಟ್ಟೆ ಅನ್ಬೇಡ. ನಮ್ಮ ಮಾಮೂನ್ ನೋಡೆ ಅಕ್ಕ ಕಡ್ಲೆಕಾಯಿ ತಿಂತೈತೆ ಅನ್ಬೇಡ. ಏನು ತಿಂದಿದ್ದೆ ಹಂಗೆ. ಮತ್ತೆ ಹೇಳು, ಒಬ್ಬೊಬ್ರಿಗೆ ಕಡ್ಲೆಕಾಯಿ ಅಂದರೆ ಸಖತ್ತು ಇಷ್ಟ. ಚೆನ್ನಾಗಿ ತಿಂತಾರೆ. ಇವಾಗೆಲ್ಲ ಕಿತ್ತಿರ್ತಾರಲ್ಲ. ಎಲ್ಲಿ ತಗೊಂಬಂದಿದ್ರಿ ನೀವು ಕಡ್ಲೆಕಾಯಿನ? ನನ್ನ ಫ್ರೆಂಡ್ ಹೇಳುದಲ್ಲ ಕೆಲ್ಸಕ್ಕೆ ಬರ್ತಾನಲ್ಲ ಅವನು, ಅವ್ರು ಬೆಳೆದಿದ್ರಂತ ಕಣಮ್ಮ. ಅಕ್ಕಿ ಅವನು ಕೊಟ್ಟಿದ್ದ. ನನಗೆ ಕಡ್ಲೆಕಾಯಿ ಅಂದ್ರೆ ಇಷ್ಟೆಲ್ಲ ತಗೊಂಬಂದು ಕೊಡಲ್ಲ ದುಡ್ಡಿಗೆಂದೆ. ದುಡ್ಡೇನು ಬೇಡ ಅಂತೇಳಿ ಒಂದು ಚೀಲ ತಗೊಂಬಂದು ಕೊಟ್ಟವ್ನಿ. ನಾನು ಹಿಂಗೆ ಯಾವಾಗ ಮಳೆ ಪಳೆ ಬಂದಾಗ ಹುರ್ಕೊಂಡು ತಿಂಬಕ್ಕೆ ಸೆನಕ್ಕಿರ್ತಾವೆ. ನನಗೆ ಕಡ್ಲೆಕಾಯಿ ಅಂದ್ರೆ ಇಷ್ಟ. ಅಕ್ಕಿ ತಗೊಂಡು ಒಂದು ಚೀಲನ ದುಡ್ಡು ಕೊಟ್ಟಿಲ್ಲ, ಇನ್ನು ಕೊಡಬೇಕು. ನಮ್ಮಪ್ಪ ಕಡಲೆಕಾಯಿ ಮಾತ್ರ ಪ್ರೇಮ ದುಂಡು ಮಾಡ್ಕೊಬಿಡುತ್ತೆ. ಕಡ್ಲೆಕಾಯಿ ಅಂದ್ರೆ ಇಷ್ಟ ನೋಡು, ತಂದುಬಿಡುತ್ತೆ. ಒಂದು ಚೀಲಗಟ್ಲೆ ತಂದು ಇಕ್ಕೆ ಬಿಡುತ್ತೆ. ಮಾಮಗೆ ಇಷ್ಟ ಹೇಳ ಅದಕ್ಕೇನೆ. ಅಮ್ಮ ಹೆಂಗೆ ಅಂತಿತ್ತು, ನಮ್ಮ ಅಣ್ಣಗೆ ಕಡ್ಲೆಕಾಯಿ ಅಂದರೆ ಇಷ್ಟ. ಕಡ್ಲೆಕಾಯಿ ತರಬೇಕು, ಉರಿಬೇಕು, ಹುರಿದು ನಮ್ಮ ಅಣ್ಣಗೆ ಕರ್ಕ ಬರಬೇಕು ಅಂತ ಅಮ್ಮ ಹೆಂಗೆ ಅಂತಿತ್ತು. ಇವಟ್ಟೆ ಆಗಲಿ ನನ್ನ ತಂಗಿ ಡಿಂಪಮ್ಮ ಏನು ಚೆನ್ನಾಗಿ ಆಸೆ ಮಾಡುತ್ತಾ ನೋಡಪ್ಪ. ನೋಡಲ್ಲ ಪಾಪ ಡಿಂಪಮ್ಮ ಹೆಂಗೆ ಇವತ್ತು ನಮ್ಮ ಅಣ್ಣಗೆ ಕಡ್ಲೆಕಾಯಿ ಅಂದ್ರೆ ಇಷ್ಟ, ಹುರಿದು ಕರ್ಕೊಂಬರ್ಬೇಕು ಅಂತ ಹಂಗಂತಿತ್ತು ಮಾಮ ನೆನ್ನೆ ಸಮಯ. ಬಿಡು ಉರಿಯವಿನೇನು, ಇವತ್ತೇ ಬೇಯಿಸಿದ್ದೀನಿ, ಶಾನೇ ಬೇಯಿಸಿದ್ದೀನಿ. ನಮ್ಮ ಮಾಮಂತೂ ಅಯ್ಯೋ ತೊಳೆದು ಎಲ್ಲ ರೆಡಿ ಮಾಡಿ ಬೇಸಮ್ಮ ಇವನು ಕಡ್ಲೆಕಾಯಿ ಬೇಸಮ್ಮ ಅಂತ ಅಕ್ಕ ಬೆಳಗ್ಗೆಯಿಂದಲೂ ಅದಕ್ಕೆ ಬೇಯಿಸ್ಕೊಟ್ಟೆ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕು ಅಂತೂ ಹಾಕಿದ್ದೆ, ಕರೆಕ್ಟಾಗೈತೆ ಅಂತ ಉಪ್ಪು. ತೊಳೆದು ಎಲ್ಲ ರೆಡಿ ಮಾಡಿ ನಮ್ಮ ಅಮ್ಮನೇನೆ ಪಾತ್ರಕ್ಕೆಲ್ಲ ಹಾಕ್ಕೊಂಡು ತಗೊಂಬಂದು ಕೊಟ್ಟೈತಿ. ಬೇಸಮ್ಮ ಇವನು ಕಡ್ಲೆಕಾಯಿನ ಅಂತ. ಈ ಅಪ್ಪ ಬರೋದೇ ಇಲ್ಲ. ನಾನು ಇವತ್ತು ಬರ್ತಾನೆ ನಾಳೆಗೆ ಬರ್ತಾನೆ ಅಂತ ನೋಡ್ತಾ ಇದ್ದೀನಿ, ಬರೋಂಗೆ ಇಲ್ಲ. ಅದಕ್ಕೆ ಹೇಳ್ತೀನಿ ಅದೇ. ಏನಪ್ಪ ಯಾಯ್ ಬರಲ್ವೇ ನಿನ್ನ ಮನೆ ತಾಕೆ? ಇಲ್ಲೇ ಕೂತ್ಕೊಂಡು ಕಡ್ಲೆಕಾಯಿ ತಿಂತ ಮಾತಾಡ್ತಿದ್ರೆ? ನಮ್ಮ ಅಪ್ಪ ಹಂಗೆ ಮತ್ತೆ ನಮ್ಮಮ್ಮ ಇದ್ದಾಗ್ಲೂ ಕಡ್ಲೆಕಾಯಿ ತಗೊಂಬಂದು ಬೇಸು ಇವನ ಅಂಬೋದು. ನನಗೂ ಒಂದೇ ಒಂದ್ಸತಿ ನೆನಪೈತೆ ಅಷ್ಟೇ. ನಮ್ಮ ಅಪ್ಪ ಯಾವಾಗಿಂದಲೂ ಅಷ್ಟೇ ಬರೀ ಕಡ್ಲೆಕಾಯಿ ತಿಂಬೋದೇ ಪ್ರೇಮ. ಬರಲ್ಲೇನಪ್ಪ ನೀನು? ಬಾ ಮನೆ ತಕ್ಕೆ. ಈಟ ಒಟ್ಟ ಸಂಬಳ ಕೊಟ್ಟು ಕೈಯಾಗಳ್ದಂದು ಇಟ್ಕೊಡ್ರಿ. ಕೊಡ್ದಂಗೆ ಸುಮ್ಮನೆ ಇಲ್ಲೇ ಕೂತ್ಕೊಂಡು ಕಾಫಿ ಕುಡಿಯೋದು, ಉಂಬೋದು, ಹೊರಗೆ ಕೂತ್ಕೊಂಡು ಕಡ್ಲೆಕಾಯಿ ತಿಂಬೋದು ಇಂಥ ಮಾಡಿ ನಡೆಯಲ್ಲ ಜೀವನ. ನಿಮ್ಮ ಅಕ್ಕ ಒಂದು ದಿವಸ ಹಾಕಿ ಬರೋಗ್ರಿ ಅದಕ್ಕೆ. ಅವ್ರೊಂದು ಸ್ವಲ್ಪ ತಿಂತಾರೆ. ಹೋಗ್ರಿ ಬೇಸಿರ ಕಡ್ಲೆಕಾಯಿ ಅವು ತಿಂದು ಮುಗಿಸ್ಬಿಡ್ಬೇಕು. ತಿಂದು ಮುಗಿಸಿದ್ರೆ ಚೆನ್ನಾಗಿ ಅವಾಳೆ ಇನ್ನೊಂದು ದಿವಸ ತಿಂಬಕ್ಕಾಗಲ್ಲ, ಒಂಥರ ಆದಂಗೆ ಆಗ್ತವೆ. 2 ದಿವಸ ಇರಲ್ಲ. ಒಂದು ದಿವಸ ಆದರೆ ಚೆನ್ನಾಗಿರ್ತವೆ, ಇನ್ನೊಂದು ದಿವಸ ಒಂಥರ ಅಲೆ ಒಂಥರ ಅಂಟು ಬಂದಂಗೆ ಆಗ್ತವೆ. ಹೋಗ್ರಿ ಹಾಕೆ ಬಂದು ಕೊಡ್ರಿ ಇವ್ರಿಗೆ ತಿನ್ಲಿ. ತಿನ್ನಾಕ ಇಲ್ಲೇ ಇದಾವೆ ತಗೊಂಡು. ನಾನು ಅಜ್ಜಿ ಬೇಯಿಸಿತಮ್ಮ ತಿಂದೆ ಬಿಡು. ಮಾಮನೆ ತಿನ್ಲಿ. ಮಾಮನೆ ತಿಂದು ಚೆನ್ನಾಗಿರ್ಲಿ ಹೇಳು. ಅಲ್ಲೇಡು ಇವ್ರನ್ನ ಮಾತಾಡಿಸ್ತಾ ಇದ್ದೀನಿ, ಇವ್ರ ಪಾಡಿಗೆ ಇವರು ಕೂತ್ಕೊಂಡು ಕಡ್ಲೆಕಾಯಿ ತಿಂತಾ ಇದ್ದಾರೆ. ಅಲ್ಲ ಒಬ್ರಿಗೆ ನಾನು ಕೇಳ್ತಾಯ್ತಾ ಇಲ್ವ ನಾನು ಹೇಳ್ತಾ ಇರೋದು? ಕೇಳ್ತಾಯ್ತಾ ಇಲ್ವ ನಾನು ಹೇಳ್ತಾ ಇರೋದು? ಏನಪ್ಪ ನಿನಗೆ ಹೇಳ್ತಾ
ಕಡ್ಲೆಕಾಯಿ ತೆಗ್ದು ಸಿಕ್ಕಿಸಿತೀನಿ. ಅಲ್ಲ ಸ್ವಲ್ಪ ಸ್ವಲ್ಪ ದುಡ್ದಿರೋದನ್ನ ಕೊಡ್ಬೇಕಾ? ಸಂಬಳ ಆಗೈತಿ ಇವತ್ತು. ಇವತ್ತು ಪೇಮೆಂಟ್ ಆಗೈತೆ. ಅದಕ್ಕೇನೆ ಮೂವಾರನು ಒಂದು ಇಟ್ಟಿಟ್ಟು ಕೊಡ್ರಿ. ಕೊಡ್ಲಿಲ್ಲ ಅಂದ್ರೆ ನಡೆಯಲ್ಲ, ಕೊಡಬೇಕು. ನಮ್ಮ ಅಪ್ಪ ಏನೋ ಹಂಗೆ ತಿಂಬದು ಕಾಣಲ್ಲ ಪಾಪ ನಿಮ್ಮ ತಾತ ಕಡ್ಲೆಕಾಯಿನ. ತಾತನೂ ಚೆನ್ನಾಗಿ ತಿಂಬೋದು. ಕಡ್ಲೆಕಾಯಿ ಅಂತೂ ತಾತ ಸಿಕ್ಬಿಟ್ರೆ ಊಟನೇ ಮಾಡ್ತಿರ್ಲಿಲ್ಲ ಬಿಡಪ್ಪ. ಹಂಗೆ ತಿಂಬೋದು. ತಾತ ಇರ್ಬೇಕಾಯ್ತು ಕಣಪ್ಪ, ಇವತ್ತು ಚೆನ್ನಾಗಿರೋದು. ಏನು ಮಾಡ್ತೀಯಪ್ಪ, ವಯಸ್ಸೋದ್ಮೇಲೆ ಇರಲ್ಲ. ಯಾರೇ ಆಗಲಿ ಇರಲ್ಲ ಕಣಪ್ಪ. ವಯಸ್ಸೋಗತ್ತ ಏನಾನ ಒಂದು ಈಟು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಇರಲ್ಲ ವಯಸ್ಸೋದ್ಮೇಲೆ. ಭಾಳ ಕಷ್ಟ. ಏನು ಮಾಡೋಕ್ಕಾಗಲ್ಲ. ಅವರು ಹೋಗ್ಯವ್ರಿ, ನಾವು ಒಂದಿನ ಹೋಗಾರೆ ಕಣಪ್ಪ. ಅಕ್ಕ, ನಿಮ್ಮ ಅತ್ತೆ ನಮಗೆ ಬೆಳ್ಳಿ ಅರಿಶಿನ ಕುಂಕುಮದ ಬಟ್ಟಲು ತಗೊಂಬಂದು ಕೊಟ್ಟೈತೆ ಕಣೆ. ಎಷ್ಟು ಚೆನ್ನಾಗಿದ್ದಾವೆ. ಶೌರ್ಯ ನನಗೆ ಫೋಟೋ ಹೊಡೆದು ಕಳಿಸಿದ್ದ. ಋತುಗೂ ಸರ ತಗೊಂಡೋಗಿದ್ರಂತೆ. ಮಾಂಗಲ್ಯಚನ ಹೊಸಾದ್ ಮಾಡಿಸಿದ್ರಂತೆ 40 ಗ್ರಾಮಿಂದು. ಸರನೂ ಇದನ್ನೆಲ್ಲ ತಗೊಂಬಂದ್ವಿ ಅಂತ ಹೇಳಿ ಫೋಟೋ ಹೊಡೆದು ನನಗೆ ಕಳಿಸಿದ್ದ. ಹೆಂಗೋ ಬಿಡು, ಚೆನ್ನಾಗಿದ್ದಾವಲ್ಲ. ಹೆಂಗೋ ಬೆಳ್ಳಿ ಬಂದರೆ ಏನು ಚೆನ್ನಾಗಿರ್ತಾವೆ ಹೇಳು. ನೋಡಮ್ಮ, ಇವತ್ತು ಭಾಳ ಸಂತೋಷ ಆತಿ. ಅಂಥದನ್ನಾಗಿ ಕಡೆಗಳೋದು ಇವತ್ತು ಲಸ್ಮಕಾಯಿ ನಮಗೆ ಯೋಟ್ ಆಗ್ತೈತಿ. ನಿಜ ನನಗಂತೂ ಭಾಳ ಸಂತೋಷ ಆಯ್ತು. ನೆನ್ನೆ ನಮ್ಮ ಪ್ರೀತಮ್ ತೋರಿಸ್ತಾ ಮಾಮ ಇವನ್ನ ಲಸ್ಮತ್ ತಗೊಂಬಂದು ಕೊಟ್ಟೈತಿ ಅಂತ ಹೇಳಿ ತೋರಿಸ್ತಾ ನನಗಂತೂ ಭಾಳ ಸಂತೋಷ ಆಗ್ಬಿಡ್ತು. ಎಂಥ ಸೆನಕೈದಾವಿ ಅಂತ ಹೇಳಿ ನೋಡಿ ನನಗಂತೂ ಖುಷಿಯಾಗ್ಬಿಡ್ತು. ನೋಡಪ್ಪ, ಇವತ್ತು ಕಡೆಗಳಾರಾದ್ರೂ ನಮ್ಗೆ ಎಷ್ಟು ಇದು ಮಾಡಿದ್ರು ಅಮ್ಮಂಗೆ ಆಗುತ್ತೆ. ಏನು ಕಡೆಗಳವ್ರು ಏನಲ್ಲಪ್ಪ, ಅವ್ರೇನು ಇವಾಗ ನಮ್ಮ ಮನೆಗಳವ್ರು ಇದ್ದಂಗೆ ಅಂತ ಅಂದ್ಕೊಳ್ಳಿ ಮಾವ. ಇವಾಗ ನನ್ನ ಶೌರಿಗೆ ಮದುವೆ ಮಾಡಿಕೊಟ್ರೆ ಶೌರ್ಯ ಮಾವನಿಗೆ ಇವಾಗ ಎಲ್ಲ ಸಂಬಂಧಿಕರು ಎಲ್ಲ ಒಂದೇ ಹತ್ರ ಚೆನ್ನಾಗಿರ್ತೀವಿ. ಹೆಂಗೋ ಅತ್ಲಾಗೆ ಕೇಳಿಸ್ತಾ ಆಯ್ತಾ ನಾನು ಹೇಳ್ತಾ ಇರೋದು? ನಿಮ್ಮ ಪಾಡಿಗೆ ನೀವು ಮಾತಾಡ್ತಾ ಇದ್ದೀರಾ. ಮನುಷ್ಯಾಳ, ನಾನು ಇಲ್ಲಿ ನಿಂತಿರೋದು ಮನುಷ್ಯಾಳು. ದೆವ್ವ ಅಲ್ಲ ನಾನು ಮನುಷ್ಯಾಳು. ಅದಕ್ಕೆ ಭಾಳ ಚೆನ್ನಾಗಿತ್ತು ಸಾಂಬಾರಂತ. ತುಂಬ ತೆಗ್ ಬತ್ತೈತೆ. ಇನ್ನೂ ತಿನ್ಬೇಕಾ ಸಾಂಬಾರಾಗ ಅನ್ನ ಹಾಕೊಂಡು ಅನ್ನಿಸ್ತೈತೆ. ತುಂಬ ಚೆನ್ನಾಗೈತೆ. ಊಟ ಮಾಡೋಗಿ, ಇನ್ನೊಂದ್ಸತಿ ಊಟ ಮಾಡುವಾಗಿದ್ರೆ. ಹೋಗಪ್ಪ ಉಣ್ಣು. ನಮ್ಮ ಪ್ರೀತಿ ಚೆನ್ನಾಗಿ ಅಡುಗೆ ಎಲ್ಲ ಮಾಡುತ್ತೆ. ಹೋಗು ಉಣ್ಣೋಗಿ ಹೋಗು. ಸಾರು ಬೋಲ್ ಚೆನ್ನಾಗಿ ಮಾಡುತ್ತೆ ಕಣಮ್ಮ ನಿಮ್ಮ ಪ್ರೀತಿ. ನೀವು ಹಂಗೆ ಮಾಡ್ತೀಯ ನಮ್ಮಲ್ಲೇ ಸಾರ. ನನಗಿನ್ನೂ ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರಲ್ಲ ಕಣ್ಮಾವ. ಇವಳು ಚೆನ್ನಾಗಿ ಮಾಡ್ತಾಳೆ. ಯಾಕಂದ್ರೆ ನಮ್ಮ ಅಜ್ಜಿ ಜೊತೆಗೆ ಇದ್ದು ಕಲ್ತ್ಕೊಂಡಿದ್ದಾಳೆ. ನಮ್ಮ ಅಜ್ಜಿ ಚೆನ್ನಾಗಿ ಕಲ್ಸೈತಿ ಸಾಂಬಾರು ಮಾಡೋದ. ನನಗಂತೀವ ನಿಮ್ಮದೇ ಊಟ ಮಾಡ್ತೀನಿ. ನಿಮ್ಮದೇಗೆ ಚೆನ್ನಾಗಿ ಊಟ ಮಾಡ್ತೀನಿ ಕಣಪ್ಪ. ಇನ್ನೊಂದು ಸತಿ ತಿನ್ನಂಗೆ ಆಗೈತೆ. ಅಷ್ಟು ಚೆನ್ನಾಗೈತೆ ಸಾಂಬಾರಂತೂ, ಭಾಳ ಚೆನ್ನಾಗೈತೆ. ಏನು ಸರ್ ಮಾಡಿದ್ದೆ ಪ್ರೀತಿ? ಹಿಚ್ಕಿ ಅವ್ರಾಗ ಕಾಳು ಇರುತ್ತಲ್ಲ, ಅದನ್ನು ಹಿಚ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ. ಚೆನ್ನಾಗೈತೆ. ಬಾ ಊಟ ಮಾಡ್ಬಾರ. ಯಾಕ ಕಣೆ, ನನಗೂ ಆ ಸಾಂಬಾರು ಅಂದರೆ ತುಂಬ ಇಷ್ಟ. ಊಟ ಮಾಡ್ತೀನಿ ನಡಿ. ನಾವೇನ ಹೊಟ್ಟೆ ತುಂಬ ಉಂಡ್ವಿ ಕಣ. ಮಿಸ್ಕಿದ ಬೇಳೆ ಕಾಳು ಸಾರು ಮುದ್ದೆ ಉಂಡ್ಬಿಟ್ವಿ. ಹೊಟ್ಟೆ ಲೋಡ್ ಆಗಿಬಿಟ್ಟೈತಿ. ಅಪ್ಪ, ಹೊಟ್ಟೆ ಲೋಡ್ ಆಗೈತೆ ಅಂತ ಕಡ್ಲೆಕಾಯಿ ತಿಂತಾ ಇರು ಸುಮ್ಮನೆ. ಅವಪ್ಪ ಉಂಡ್ರು ತಿಂಬುತ್ತೇ, ಉಣ್ಲಿಲ್ಲ ಅಂದ್ರು ತಿಂಬುತ್ತೆ. ಹೆಂಗಂದ್ರೆ ಹೊಟ್ಟೆಲಿ ಕಡ್ಲೆಕಾಯಿ ಇದಾವಂದರೆ ಮೇವು ಆಡ್ತಾ ಇರೋದೇನೆ. ಯಾವಾಗಲೂ ದನ ಕರುಗಳು ಮೆಲ್ಕ್ ಹಾಕ್ತಿರ್ತೇವಲ್ಲ, ಹಂಗೆ ಕಡ್ಲೆಕಾಯಿ ಇದ್ಬಿಟ್ರೆ ಮೆಲ್ಕ್ ಹಾಕ್ತಾ ಇರುತ್ತೆ ನಮ್ಮ ಅಪ್ಪಯ್ಯ. ತಿನ್ನು. ಬೇಸಿರೋ ಕಡ್ಲೆಕಾಯಿ ಎಲ್ಲ ಇಷ್ಟ. ತಿಂಬುತ್ತೆ ಬಿಡೋಣ, ತಿನ್ಲಿ. ಅಲ್ಲಡು, ನಾನು ಮಾತಾಡಿಸ್ತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ ನಿಮಗೆ? ಅಲ್ಲಡು, ಲಿಕ್ಕಿ ವಿಕ್ಕಿ. ಇವಾಗ ನನ್ನ ಮೈದನಿಗೂ, ನನ್ನ ಗಂಡನಿಗೂ, ನಮ್ಮ ಮಾವನಿಗೂ ತುಂಬ ನೆಮ್ಮದಿ ಆಗೈತೆ. ಅವ್ರು ಏನು ಮಾತಾಡ್ಸಿದ್ರು ತಲೆ ಕೆಡಿಸ್ಕೊಂಬಲ್ಲ. ಇವಾಗ ನಾವು ಒಂಥರ ನೆಮ್ಮದಿಯಾಗಿದ್ದೀವಿ. ನಮ್ಮ ಮನೆಗೆ ಇವಾಗ ಒಂಥರ ನೆಮ್ಮದಿ, ಚೆನ್ನಾಗಿದ್ದೀವಿ ಎಲ್ಲನ. ಅದಕ್ಕೇನೆ ಇವಾಗ ಸುಗುಣಕ್ಕ ಬಂದು ಹೊಟ್ಟೆ ಉರಿ ಅವ್ರಿಗೆ ಸುಗುಣತ್ತೆಗೆ ಬಂದುಬಿಟ್ಟು ಹೆಂಗೆ ಮಾತಾಡ್ತಾರೆ ನೋಡಿ. ಅವ್ರಿಗೆ ಹೊಟ್ಟೆ ಉರಿ. ಅವ್ರು ಏನಂದ್ರು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಅವನು ತಲೆ ಕೆಡಿಸ್ಕೊಳ್ಳಲ್ಲ, ಇವರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಇವಾಗ ನಾವು ನೋಡ್ಕೊಂಬರಿದ್ದೀವಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಲ್ಲ ಇವ್ರನ್ನ. ಅದಕ್ಕೆ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.